ಸೂಪರ್ ಆಗಿದೆ ಅಣ್ಣ. ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಎಲ್ಲವೂ ಕುತೂಹಲಕಾರಿಯಾಗಿದೆ. ಒಂದೊಂದು ಕೂಡ ಒಂದೊಂದು ಅನ್ಎಕ್ಸ್ಪೆಕ್ಟೆಡ್ ಸೀನ್ಸು. ಹಂಗೇನಿಲ್ಲ, ಬಟ್ ಅದೇನೋ ಅಂತಾರಲ್ಲ, ಅನಿರೀಕ್ಷಿತವಾಗಿ ತಿರುವು ತಗೊಳ್ತಲ್ಲ ಈ ಸಿನಿಮಾ ನೋಡಿದಾಗ, ಅದು ನಂಗೆ ಭಾಳ ಇಷ್ಟ ಆಯಿತು. ಆ ಚೊಂಗ್ಲು ತ್ಯಾಗ ನೋಡಿದಾಗ ಭಾಳ ಇಷ್ಟ ಆಯಿತು. ಜೊತೆಗೆ ಆ ತಮ್ಮನೇ ಬೆನ್ನಿಗೆ ಬಿದ್ದವನೇ ಬೆನ್ನಿಗೆ ಚೂರಿ ಆಗ್ತಾನಲ್ಲ, ಅದು ಭಾಳ ಬೇಜಾರಾಗುತ್ತೆ. ನನಗೂ ಕೂಡ ಅಕ್ಕ ಇದ್ಲು, ಬಟ್ ಅವಳು ಇಲ್ಲ. ಜಾತಿ ಜಾತಿ ಅಂತ ಹೋಗೋದಕ್ಕಿಂತ ಪ್ರೀತಿಯಿಂದ ಹೋಗೋದು ಭಾಳ ಮುಖ್ಯ ಅಂದ್ಕೋತೀನಿ. ನಾನು ಎಮೋಷ್ನಲ್ ಆಗ್ತಾಯಿಲ್ಲ, ಬಟ್ ಆ ಸಿನಿಮಾ ಮತ್ತು ಆ ನೋಡಿರೋದು ಒಬ್ಬನೇ ಬಂದೆ, ಭಾಳಷ್ಟು ತಿಳ್ಕೊಂಡು ಹೋದೆ. ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಈ ಥರ ಒಬ್ಬರು ಬೇಕಾಗುತ್ತೆ ಆ್ಯಕ್ಚುಲಿ. ಕಾಟೇರ ಥರ ಎಲ್ರಿಗೂ ಜಾತಿ ಧರ್ಮ ಅಂತ ಹೇಳೋದು, ಎಲ್ಲರೂ ಮಾಡೋದೇ ಬೇರೆ. ಈ ಥರ ಇರಬೇಕು ಒಬ್ಬರು, ಅದನ್ನು ತೋರಿಸ್ಕೊಟ್ಟಿದ್ದಾರೆ ದರ್ಶನ್ ಸರು. ಇದರಲ್ಲಿ ಮೇಕಪ್ ಮ್ಯಾನ್ಗೆ ತುಂಬ ಕ್ರೆಡಿಟ್ ಕೊಡ್ತೀನಿ ನಾನು. ಯಾಕಂದರೆ ದರ್ಶನ್ ಸರ್ನ ಅವರು ತೂಗುದೀಪ್ ಸರ್ ಥರನೇ ಮಾಡಿದ್ದಾರೆ. ಲಾಸ್ಟ್ ಎಂಡಿಂಗಲ್ಲಿ ನಾನು ನೋಡಿದಾಗ ಅವ್ರನ್ನೇ ನೋಡ್ದಂಗೆ ಆಯಿತು. ಮೇಕಪ್ ಮ್ಯಾನ್ಗೆ ಕ್ರೆಡಿಟ್ ಸಿಗುತ್ತೆ ಇದರಲ್ಲಿ. ಆಮೇಲೆ ದರ್ಶನ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆರಾಧನಾ ಅವ್ರು ಇವಾಗ ಬಂದಿದ್ದಾರೆ, ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅನ್ಕೋತೀನಿ. ಮತ್ತು ಅವ್ರಿಗೂ ಒಳ್ಳೆಯದಾಗಲಿ. ಮಾಲಾಶ್ರೀ ಮೇಡಮ್ ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ, ಬಟ್ ಅವ್ರ ಮಗಳಾಗಿ ಅವ್ರು ಮಾಡಬೇಕು ಅಷ್ಟೇ. ಯಾವುದ್ರಲ್ಲಿ? ಇದ್ರಲ್ಲ ಕಣ್ಣೀರು, ಹೌದು, ಸ್ವಲ್ಪ ಹಾರ್ಟ್ ಟಚಿಂಗ್ ಇದೆ. ಅಂದರೆ ಜಾತಿ ಧರ್ಮದ ಬಗ್ಗೆ ತೋರಿಸಿದಾರಲ್ಲ, ಜಾತಿನ ಇಷ್ಟು ಕೀಳ್ಮಟ್ಟದಾಗ ನೋಡಬಾರ್ದು ಅನ್ನೋದೇ ಇದೆ. ಏನಂದರೆ ಎರಡು ವಿಷಯ ಇದರಲ್ಲಿ ತುಂಬ ಮುಖ್ಯವಾಗಿ ಬರುತ್ತೆ. ಒಂದು ಜಾತಿ, ಇನ್ನೊಂದು ರೈತರು. ಈ ರೈತರು ಎಷ್ಟೊಂದು ಈ ದೇಶಕ್ಕೆ ಒಂದು ಡೈಲಾಗ್ ಬರುತ್ತೆ, ಎಲ್ಲರೂ ಬೇಕಾದವರು ಇರ್ಬೋದು ಈ ದೇಶದಲ್ಲಿ. ಎಲ್ಲ ದೇಶ ಸೇವೆ ಮಾಡೋರು ಇರ್ಬೋದು, ದೇಶ ಕಾಯೋರು ಇರ್ಬೋದು, ಪೊಲೀಸರು ಇರ್ಬೋದು, ರಾಜಕಾರಣ ಜನ ಇರ್ಬೋದು, ಎಲ್ರಿಗೂ ಅನ್ನ ನೀಡೋರು ಮಾತ್ರ, ಅದನ್ನು ಬೆಳೆಯೋದು ಮಾತ್ರ ರೈತ ಅಂತಂದು. ರೈತರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಉಳುವನೆ ಒಡೆಯೋದ್ರ ಬಗ್ಗೆ ಯಾರು ಏನು ಮಾಡಿದ್ರು ಅಂತ ಹೇಳಿದ್ದಾರೆ. ಮತ್ತು ಜಾತಿ, ಈಗ ನೋಡಿ ಬೆಂಗಳೂರಲ್ಲಿ ನೀವು ಒಂದು ಮನೆ ಕೇಳೋಕ್ಕೆ ಹೋಗಿ ನಿಮ್ಮ ಜಾತಿ ಅಂತ ತುಂಬ ಜನ ಕೇಳ್ತಾರೋ ಇಲ್ಲೋ ಕೇಳ್ತಾರ್ತಾನೆ. ಆ ಜಾತಿ ಬಗ್ಗೆ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ದರ್ಶನ್ ಅವರು, ಅದು ತುಂಬ ಚೆನ್ನಾಗಿದೆ. ಮಾಸ್ತಿ ಅವರು ತುಂಬ ಚೆನ್ನಾಗಿ ಡೈಲಾಗ್ ಬರೆದಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ರೈತರ ಬಗ್ಗೆ ಚೆನ್ನಾಗಿದೆ. ಒಟ್ಟಿನಲ್ಲಿ ತುಂಬ ಇಷ್ಟ ಆಯಿತು ಸಿನಿಮಾ. ಸೊ ಎಲ್ಲರೂ ನೋಡಬೇಕು ಈ ಥರ ಸಿನಿಮಾನ. ಯಾವುದೋ ತುಂಬ ಸಿನಿಮಾ ಬರುತ್ತೆ ಆ ಥರ ಈ ಥರ, ಅಂಥ ಸಿನಿಮಾ ನೋಡೋಕ್ಕಿಂತ ಈ ಥರ ಸಿನಿಮಾ ನೋಡೋದು ತುಂಬ ಒಳ್ಳೆಯದಂತ ಅನ್ಕೋತೀನಿ ನಾನು. ಎಲ್ಲರೂ ಬಂದು ನೋಡಬೇಕು, ಸಿನಿಮಾ ಗೆಲ್ತಾ ಇದೆ, 100 ಕೋಟಿ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇನ್ನೂ ತುಂಬ ಜನ ಬರಬೇಕು, ಎಲ್ಲರೂ ಬಂದು ನೋಡಬೇಕು. ಈ ಥರ ಸಿನಿಮಾ ನೋಡಿದಾಗೆ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಅಂಥವ್ರಿಗೆ ಒಂದು ಧೈರ್ಯ ಬರುತ್ತೆ, ಈ ಥರ ಸಿನಿಮಾ ನೋಡಿದರೆ ಜನ ಬಂದು ನೋಡ್ತಾರೆ ಅಂತ ಒಂದು ಧೈರ್ಯ ಬರುತ್ತೆ ಅವ್ರಿಗೆ. ಇನ್ನೂ ತುಂಬ ದೊಡ್ಡದಾಗಿ ಸಿನಿಮಾ ಮಾಡ್ತಾರೆ, ಸಮಾಜಕ್ಕೆ ಕಳಕಳಿ ಉಳ್ಳ ಸಿನಿಮಾ ಮಾಡ್ತಾರೆ. ಸೊ ಎಲ್ಲರೂ ಬಂದು ನೋಡಬೇಕಂತ ಕೇಳ್ಕೊತೀನಿ. ದರ್ಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ರೈತರ ಬಗ್ಗೆ ಇದು ರೈತರ ಬಗ್ಗೆನೇ ಮಾಡಿದ್ದಾರೆ. ಆಮೇಲೆ ಜಾತಿ ಧರ್ಮದ ಬಗ್ಗೆ ತೋರಿಸಿದ್ದಾರೆ. ಅದರ ಸಲುವಾಗಿ ನಾನು ಏನು ಹೇಳೋದಂದ್ರೆ, ರೈತರನ್ನ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅವರಿಗೆ ಉಳುವನೆ ಒಡೆಯ ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ನಮ್ಮ ನೆಲದ ಒಂದು ಸಿನಿಮಾ ಇಡೀ ಭಾರತಾದ್ಯಂತ ಪ್ರಚಾರ ಆಗಬೇಕು. ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅದೇನೋ ಒಂದರಲ್ಲ ಪರಕಾಯ ಪ್ರವೇಶ ಅಂತ, ಅದಾಗಿ ಕಾಟೇರ ಆಗಿ ನಮ್ಮ ಮುಂದೆ ಇದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಅದು ನಿಜ, ಅದು ಹೇಳಬೇಕು. ನೋಡಿ, ಒಬ್ಬ ಪಾತ್ರಧಾರಿ ಪಾತ್ರವನ್ನು ಅಭಿನಯಿಸ್ತಾನೆ, ಆದರೆ ಅದಕ್ಕೆ ಕೊಡುವಂಥ ಕಂಠದಾನ ಕಲಾವಿದ ಇರ್ತಾನಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ. ಅದು ಈ ಸಿನಿಮಾದ ಒಂದು ದೃಶ್ಯದ ಮೂಲಕ ಗೊತ್ತಾಗುತ್ತೆ. ಆ ಒಂದು ಸೀನಲ್ಲಿ ಹಿರಣ್ಯಕಶಿಪು ಅನ್ನೋ ಪಾತ್ರದಲ್ಲಿ ನಮಗೆ 3 ಜನ ಸಿಗ್ತಾರೆ. ಒಂದು ದರ್ಶನ್ನು, ಇನ್ನೊಂದು ಕುಮಾರ್ ಗೋವಿಂದು, ಇನ್ನೊಂದು ಚೊಂಗ್ಲು. ಅವನು ಆಸೆನೂ ನೆರವೇರಿಸ್ತಾರೆ. ಜೊತೆಗೆ ಚೆನ್ನಾಗಿದೆ. ಬಂದು ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ, ನಿಮ್ಮ ಅನುಭವವನ್ನು ಇಲ್ಲೇ ಪಡ್ಕೊಳ್ಳಿ. ಸುಮ್ಮನೆ ಇದು OTTಲಿ ಬಿಡ್ತಾರೆ, ಮತ್ತು ಇನ್ಯಾರ್ದು ಇದರಲ್ಲಿ ಸಿಗುತ್ತೆ, ಅಂದರೆ ಮೊಬೈಲಲ್ಲಿ ಸಿಗುತ್ತೆ, ಮತ್ತು ಚಾನಲಲ್ಲಿ ಹಾಕ್ದಾಗ ನೋಡ್ತೀನಿ ಅನ್ನೋದಕ್ಕಿಂತ ಸಿನಿಮಾದಲ್ಲೇ ಬಂದು, ಇದು ಚಿತ್ರಮಂದಿರದಲ್ಲೇ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಸರ್ ಫಿಲಮ್ ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಯ್ತು ಸರ್, ಫಿಲಮ್ ತುಂಬ ಇಷ್ಟ ಆಯಿತು. ಹಾಂ ಸಕ್ಕತ್ತಾಗಿತ್ತು. ಇನ್ನೊಂದ್ಸತಿ ನೋಡಬೇಕು, ಊಟ ಮಾಡ್ಕೊಬಂದು ಇನ್ನೊಂದ್ಸತಿ ನೋಡಬೇಕು, ನೆಕ್ಸ್ಟ್ ಹಂಗೆ ಹೋಗ್ತೀನಿ ನಾನು. ತುಂಬ ಇಷ್ಟ ಆಯಿತು. ನಾನು ಇವತ್ತೇ ಫಸ್ಟು ನೋಡ್ತಾ ಇರೋದು ನಾನು. ಇನ್ನೊಂದ್ಸತಿ ಈಗ ಹಂಗೆ ಅಷ್ಟೇ ಊಟ ಮಾಡ್ಕೊಂಡು ಹಂಗೆ ಬರ್ತಾ ಇರೋದು ಅಷ್ಟೇ. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ, ತುಂಬ ಚೆನ್ನಾಗೈತಪ್ಪ ಫಿಲಮ್. ಚೆನ್ನಾಗಿದೆ ಅಣ್ಣ. ತುಂಬ ಸೂಪರ್ ಆಗಿದೆ ಸರ್, ಒಳ್ಳೆ ಫಿಲಮ್, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿ. ಸೂಪರ್ ಪಿಕ್ಚರು, ಸೂಪರ್. ದರ್ಶನ್ ಆಕ್ಟಿಂಗು, ರೈತರ ಬಗ್ಗೆ ಹೋರಾಡೋನೆ, ಸೂಪರ್. ಸೂಪರ್ ಆಗಿದೆ ದರ್ಶನ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.